ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ವಿವಿಧ ಕಡೆ ನಡೆಯುತ್ತಿರುವ ಸಿರ್ಪುರ ಮಾದರಿಯ ಕಾಮಗಾರಿಗಳು ಸಂಪೂರ್ಣವಾಗಿ ಅವ್ಯವಹಾರದಿಂದ ಕೂಡಿದೆ ಎಂದು ಶಾಸಕ ಬಿಆರ್ ಪಾಟೀಲ್ ವಿರುದ್ಧ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ದಾರೆ. ಅಲ್ಲದೆ ಕ್ಷೇತ್ರದಲ್ಲಿ ಆರ್.ಕೆ. ಪಾಟೀಲ್ ಕಾರುಬಾರು ಜೋರಾಗಿಯೇ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಸಿರ್ಪುರ್ ಮಾದರಿಯ ಕಾಮಗಾರಿಗಳು ಅವ್ಯವಹಾರದಿಂದ ಕೂಡಿದ್ದು ಶಾಸಕರು ಕ್ಷೇತ್ರದಲ್ಲಿ ಹಳೆ ಕಾಮಗಾರಿಗಳನ್ನು ಮತ್ತೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಿಆರ್ ಪಾಟೀಲ್ ಅವರ ಸಹೋದರ ಆರ್.ಕೆ. ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಶಾಸಕರು ಬಿಆರ್ ಪಾಟೀಲ್ರು ಏನು ಮಾಡ್ತಾ ಇದ್ದಾರೆ ಸಿರ್ಪುರ್ ಮಾದರಿಯಲ್ಲಿ, ಬಹಳಷ್ಟು ಅದರಲ್ಲಿ ಅವ್ಯವಹಾರ ಕಳಪೆ ಮಟ್ಟದ ಕಾಮಗಾರಿಗಳನ್ನು ನಡೀತಾ ಇವೆ. ಹೇಳಬೇಕಂದ್ರೆ ಹಿಂದೆ 13-14ರಲ್ಲಿ ಬಿಆರ್ ಪಾಟೀಲ್ರು ಶಾಸಕರಾದಾಗ ಸುಮಾರು 20-23 ಕೋಟಿ ರೂಪಾಯಿ ತಂದು ಈ ಸಿರ್ಪುರ್ ಮಾದರಿ ಕೆಲಸಗಳನ್ನು ಆಗನೂ ಕೂಡ ಮಾಡಿದರು. ಸರ್ಸಂಬ, ನಾಗಲೇಗಾಂವ್, ಸಕ್ಕರ್ಗ, ಅಂಬೇವಾಡ, ಕಿಣ್ಣಿ ಅಬ್ಬಾಸ, ಚಿಂಚೋಳಿ ಕೆ, ಚಿಂಚೋಳಿ ಬಿ ಮತ್ತು ಸವಳೇಶ್ವರದಲ್ಲಿ ಈಗ ಮತ್ತೆ ಮಾಡಿದ್ದಾರೆ. ಈ ಒಂದು ಬಿಆರ್ ಪಾಟೀಲ್ರು 13-14ರಲ್ಲಿ ಆರ್ಚ್ ಬರುವಾಗ ಎಲೆಕ್ಷನ್ದಾಗ ಊರಿಗೊಂದು ಕೆರೆ 200 ಕೆರೆಗಳು ಮಾಡ್ತೀನಿ ನಾ ತನ್ನ ಕೇಸಿಂದ ಹೇಳಿ ಮುಂದೆ ಆರ್ಚ್ ಬಂದ ಬಳಿಕ ಒಂದೂ ಕೆರೆ ಮಾಡಲಿಲ್ಲ. ಸುಳ್ಳು ಹೇಳಿ ಜನರು ಅವ್ರ ಮಾತಿಗೆ ನಂಬಿ ಬಿಆರ್ ಪಾಟೀಲ್ರು ಶಾಣ್ಯರಿದ್ದಾರ, ಸಿದ್ದರಾಮಯ್ಯ ಅವರು ಸನಿ ಇದ್ದಾರ, ಕೆರೆಗಳು ತಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದಂಬ ಒಂದು ಉದ್ದೇಶದಿಂದ ಅವ್ರಿಗೆ ಆರಿಸ್ತಂದರು. ಒಂದೂ ಕೆರೆ ಮಾಡಲಿಲ್ಲ. ನಾನು ಆರಿಸಿ ಬಂದ ಬಳಿಕ ಸುಮಾರು 4-5 ಕೆರೆಗಳು ಇವತ್ತು ನಾನು ಸ್ಯಾಂಕ್ಷನ್ ಮಾಡಿದ್ದ. ಒಂದು ಕಡಗಂಚಿ ಕೆರೆ, ಒಂದು ಹಾಳು ತಡ್ಕಲ್ ಕೆರೆ, ಒಂದು ತಡ್ಕಲ್ ಕೆರೆ, ಒಂದು ಕವಲ್ಗ ಕೆರೆ, ಒಂದು ಕೋತನಿಪ್ಪರ್ಗ ಕೆರೆ. ಈ ಕೆರೆಗಳು ನಾನು ಸ್ಯಾಂಕ್ಷನ್ ಮಾಡಿ ಬಂದಾಗ ಅದರಲ್ಲಿ ಕಡಗಂಚಿ ಮತ್ತು ಕೋತನಿಪ್ಪರ್ಗ ಇವೆರಡು ತಡ್ಕಲ್ಲ, ಈ 3 ಕೆರೆಗಳು ಮುಗಿದಿವೆ. ಇನ್ನು 2 ಕೆರೆಗಳು ಹಾಳು ತಡ್ಕಲ್ಲ ಮತ್ತು ಕೌಲ್ಗ, ಈ ಕೆರೆಗಳು ಇನ್ನು ಕೆಲಸ ಪ್ರಾರಂಭ ಆಗಿದ್ದಿಲ್ಲ. ಕೌಲ್ಗ ಕೆರೆಗೆ ಸುಮಾರು 16 ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ತಮಗೆ ಕಾಪಿ ಕೊಟ್ಟಿದ್ದೆವು. ಅದರಲ್ಲಿ ಮುಂದೆ ಬಿಆರ್ ಪಾಟೀಲ್ರು ಆರ್ಸ್ ಬಂದ ಬಳಿಕ 200 ಕೆರೆ ಮಾಡ್ತೀನಿ ಅಂತ ಹೇಳ್ದವ. ನಾವು ಮಾಡಿದ ಕೆರೆ ಇವತ್ತು ಇದ್ರೂ ಕೂಡ ಆ 16 ಕೋಟಿ ಕೌಲ್ಗ ಕೆರೆದು ತೆಗೆದು ಸಿರ್ಪುರ್ ಮಾದರಿ ಒಂದು ಕೆಲಸಕ್ಕೆ ತೊಗೊಂಡಿದ್ದಾರೆ, ಸುಮಾರು 16 ಕೋಟಿ ರೂಪಾಯಿ. ಆಮೇಲೆ ಕಡಗಂಚಿಯಲ್ಲಿ ಒಂದು 3 ಕೋಟಿ ರೂಪಾಯಿದು ಒಂದು ಚೆಕ್ ಡ್ಯಾಮ, ಅದು ನನ್ನ ಕಾಲದಾಗ ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಈ 16 ಕೋಟಿ ರೂಪಾಯಿ ಕೌಲ್ಗದು ಕ್ಯಾನ್ಸಲ್ ಮಾಡಿ 4702 ಅಣೆಕಟ್ಟು ಪಿಕಪ್ ಪ್ರಧಾನ ಕಾಮಗಾರಿಗಳನ್ನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಸರ್ಸಂಬ ಹಾಗೂ ನಾಗಲೇಗಾಂವ್ ಗ್ರಾಮಗಳ ಹತ್ತಿರ ಇರುವ ನಾಲೆ ಸಿರ್ಪುರ್ ಮಾದರಿಯ ನಾಲಾ ಹೂಳೆತ್ತುವುದು ಮತ್ತು ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿದೆ ತಂದು 9,80,00,000 ರೂಪಾಯಿ ಅದಕ್ಕೆ ಇಟ್ಟರು. ತದನಂತರ ಇನ್ನೊಂದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಕಿಣ್ಣಿ ಅಬ್ಬಾಸ್ ಮತ್ತು ಸಕ್ಕರ್ಗ ಹಾಗೂ ಅಂಬೇವಾಡ ಗ್ರಾಮಗಳ ಹತ್ತಿರ ಇರುವ ನಾಲಕ್ಕೆ ಸಿರ್ಪುರ್ ಮಾದರಿ ನಾಲಾ ಹೂಳೆತ್ತುವುದು ಮತ್ತು ಚೆಕ್ ಡ್ಯಾಮ್ ನಿರ್ಮಾಣ 5,97,00,000 ರೂಪಾಯಿ ಅದಕ್ಕಿಟ್ಟರು. ಅದ ನಂತರ ಈ ಕಡಗಂಚಿದು ಏನು ಚೇಂಜ್ ಮಾಡಿದ್ರು 3 ಕೋಟಿ ರೂಪಾಯಿ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಚಿಂಚೋಳಿ ಬಿ ಹಾಗೂ ಚಿಂಚೋಳಿ ಕೆ ಗ್ರಾಮಗಳ ಹತ್ತಿರ ಇರುವ ನಾಲಕ್ಕೆ ಸಿರ್ಪುರ್ ಮಾದರಿ ನಾಲಾ ಹೂಳು ಎತ್ತುವುದು ಮತ್ತು ಚೆಕ್ ಡ್ಯಾಮ್ ಮಾಡುವುದು ತಂಕಿಸಿಂದ ಅದಕ್ಕೆ 3 ಕೋಟಿ ರೂಪಾಯಿ ಇಟ್ಟರು. ಈ ಕೆರೆ ರಿಪೇರಿ, ಹಳಿ ಕೆರೆಗಳಿಗೇನು ರಿಪೇರಿ ಸಲುವಾಗಿ ಒಂದು ದಂಗಾಪುರ ಕೆರೆಗೆ 50 ಲಕ್ಷ, ತಡೋಳ ಜಿನುಗು ಕೆರೆಗೆ 50 ಲಕ್ಷ,
ವೈಜಾಪುರ ಕೆರೆಗೆ 78,47,000 ರೂಪಾಯಿ. ಹಿಂಗೆ ಅದಕ್ಕೆ ಅವು ಕೂಡ ಚೇಂಜ್ ಮಾಡಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಸವಳೇಶ್ವರ ಗ್ರಾಮ ಹತ್ತಿರ ಇರುವ ನಾಲಕ್ಕೆ ಶಿರ್ಪುರ ಮಾದರಿ ನಾಲ ಹೂಳೆತ್ತುವುದು ಮತ್ತು ಚೆಕ್ ಡ್ಯಾಮ್ ಕಟ್ಟುವುದು ಅಂತಂಕಿಸಿಂದ ಅದಕ್ಕೂ ಕೂಡ ಹಿಂಗೆ 20 ಕೋಟಿ ರೂಪಾಯಿ ಮ್ಯಾಲೆ ಇವತ್ತು ಅದು ಶಿರ್ಪುರ ಮಾದರಿಗೆ ಇಟ್ಟರು. ಇಂದ 20 ಕೋಟಿ ರೂಪಾಯಿ ತಂದಾಗೂ ಕೂಡ ಇದೇ ಊರುಗಳಿಗೆ ಇವತ್ತು ಶಿರ್ಪುರ ಮಾದರಿ ಮಾಡಿದ್ದೀವಿ ಅಂತಂಕಿಸಿಂದ ಹೇಳಿದ್ರು. ಈಗ ಮತ್ತು ಈ 20 ಕೋಟಿ ರೂಪಾಯಿ ಏನು ಮಾಡಿದಾರೆ ಇದೇ ಊರುಗಳಿಗೆ ಇಟ್ಟಿದ್ದಾರೆ. ಇಟ್ಟು ಸುಮ್ಮ ಒಂದು ದಿವಸ 2 ದಿವಸ ಟ್ಯಾಕ್ಟ್ರ್ ಹಚ್ಚಿ 1-2 ಫೀಟ್ ಗಾರಿ ಹೊಡೆದ ಕೇಸಿಂದ ಈ ಕಡೆ ಅರಣಿಗೆ ನಾಲ ಪೂರ ಸಾಫ್ ಮಾಡಿ ಕೇಸಿಂದ ಇವತ್ತು ಬೋಗಸ್ ಇವತ್ತು ದುಡ್ಡು ಎತ್ತಿದ್ದಾರೆ. ಇವತ್ತು ಬಿಲ್ ಬರೆದಿದ್ದಾರಂತ. ಇವತ್ತು ಯಾರ್ಯಾರು ಅಧಿಕಾರಿಗಳು MI ಮೈನರ್ ಇರಿಗೇಷನ್ ಅಧಿಕಾರಿಗಳು ಈ ಸುಳ್ಳು ದಾಖಲೆ ಇದು ಮಾಡಿ ಕೇಸಿಂದ ಏನು ಬಿಲ್ ಬರೆದಿದ್ದಾರೆ ಅದನ್ನು ಕೂಡ ಇವತ್ತು ಪರಿಶೀಲನೆ ಮಾಡಿ ಇವತ್ತು ಆ ಅಧಿಕಾರಿಗಳಿಗೂ ಕೂಡ ಇವತ್ತು ಸಸ್ಪೆಂಡ್ ಮಾಡೋದಾಗಲಿ ಅವರಿಗೆ ಇನ್ಕ್ವೈರಿ ಮಾಡೋದಾಗಲಿ ಮಾಡಬೇಕು ಅಂತ ಕೇಸಿಂದ ಇವತ್ತು ಕೇಳ್ಕೊಂಡಿನಿ. ಅದೇ ಥರ ಇಂಡೆಂಟ್ ಪ್ರಕಾರ ಅಲ್ಲಿ ತಮಗೆ ಕೊಟ್ಟಿದ್ದೀನಿ ಯಾವ ವರ್ಕ್ಗಳು ಏನೇನು ತೊಗೊಂಡಿದ್ದಾರೆ ಅಂತ ಕೇಸಿಂದ ಇವತ್ತು ಇವತ್ತು ಬರೇ ಇದ್ದು ಮತ್ತು ಇವೇ ಊರುಗಳಿಗೆ ನರೇಗಾದಾಗ ಅಂದ್ರೆ ಉದ್ಯೋಗ ಖಾತ್ರಿದಾಗೂ ಕೂಡ ಅಲ್ಲಿ ಖರ್ಚು ಬಿದ್ದದ ಅದೇ ಊರುಗಳಿಗೆ ಇದೇ ಊರುಗಳಿಗೆ. ಹಿಂಗೆ ಬೋಗಸ್ ಇವತ್ತು ಭಾಳಷ್ಟು ಇವತ್ತು ದುಡ್ಡು ಎತ್ತಿ ಹಾಕಲ್ಗತ್ತಾರೆ. ಇವತ್ತು ಅಧಿಕಾರಿಗಳು BR ಪಾಟೀಲ್ ಅಣ್ಣನ ಮಗ ರಾಮಚಂದ್ರ ಪಾಟೀಲ್ ಅಂತ ಕೇಸಿಂದ ಅವರು ಸ್ವತಃ ಇವತ್ತು ಕೆಲಸ ಮಾಡಿ ಕೇಸಿಂದ ಇವತ್ತು 20 ಕೋಟಿ 30 ಕೋಟಿ ರೂಪಾಯಿ ತನಕ ಇವತ್ತು ಸುಳ್ಳು ದಾಖಲಿಸಿ ಇವತ್ತು ಮಾಡ್ತೈತಾರೆ. ಇನ್ನೂ ಬಿಲ್ ಆಗಿಲ್ಲ ಅಂತ ಕೇಸಿನ ಸುದ್ದಿ ಅದ. ಆಗಿದ್ದಿಲ್ಲ ಅಂದ್ರೆ ಅದು ತಡೆ ಹಿಡಿಬೇಕು. ಅಧಿಕಾರಿಗಳಿಗೆ ಇವತ್ತು ಪನಿಷ್ಮೆಂಟ್ ಮಾಡಬೇಕು. ಇವತ್ತು BR ಪಾಟೀಲ್ರಿಗೆ ಯಾವ ರೀತಿ ಇವತ್ತು ಜನರಿಗೆ ಒಂದು ಸುಳ್ಳು ಹೇಳಿ ಕೇಸಿಂದ ಹೇಳೋದೊಂದು ನಡೆಯೋದೊಂದು ಹೇಳಿ ಇವತ್ತು ಹಣ ಲೂಟಿ ಮಾಡ್ಲಿಕತ್ತಾರ. ಅದ್ರ ಪರಿಶೀಲನೆ ಮಾಡಬೇಕು ಅಂತ ಕೇಸಿಂದ ತಮ್ಮಲ್ಲಿ ಕೇಳ್ಕೊತ ಇವತ್ತು ಉದ್ಯೋಗ ಖಾತ್ರಿದಾಗ ಭಾಳ ಅವ್ಯವಹಾರ ಆಗ್ಲತ್ತದ. ಯಾವ ರೀತಿ ಅಂತಂದ್ರೆ BR ಪಾಟೀಲ್ರು ಈ ಸಾರಿ 456 ಬಾವಿಗಳನ್ನು ತಂದಿದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಅದು ಎದ್ರಾಗ ತಂದಿದ್ದಾರೆ ಅಂತಂದ್ರೆ ಉದ್ಯೋಗ ಖಾತ್ರಿದಾಗ ತಂದಿದ್ದಾರೆ. ಉದ್ಯೋಗ ಖಾತ್ರಿ ಏನಂತಂದ್ರೆ ಕೂಲಿಕಾರರಿಗೆ ಹಚ್ಚಿ ಕೇಸಿನ ಕೆಲಸ ಮಾಡಬೇಕು, ಮಷಿನ್ ಹಚ್ಚಿ ಕೇಸಿನ ಕೆಲಸ ಮಾಡ್ಲತ್ತಾರ. ನಾವು ನಿಮ್ಮ ಪ್ರೆಸ್ ಮೀಟ್ ಮಾಡಿ ಕೇಸಿಂದ ಇವತ್ತು ನಿಮ್ಮ ಪೇಪರ್ದಾಗ ಇವತ್ತು ನಾವು ಎಲ್ಲರಿಗೆ ತಾವು ತಿಳಿಸಿರೇನಲ್ಲ. ಅದು CS ಅವರು ಅವೆಲ್ಲ ಮಷಿನ್ ಹಚ್ಚಿ ಮಾಡೋದು ಬಂದ್ ಮಾಡಿದ್ರು. ಆಮೇಲೆ ಒಬ್ಬ PDOಗೆ ಸಸ್ಪೆಂಡ್ ಮಾಡಿದ್ರು. ಕೆಲಸ ಬಂದ್ ಮಾಡ್ಯಾರ, ಎನ್ಕ್ವೈರಿ ಮಾಡ್ತಾರೆ ತನಕಿಸಿಂದ ನಾವು ಏನು ಸ್ಟ್ರೈಕ್ ಮಾಡಲಿಲ್ಲ. ಈಗ ಇದು ಮತ್ತು ಅದು ಎರಡು ಮತ್ತೀಗ ಮಷಿನ್ ಹಚ್ಚೆ ಬಾಯಿಗಳು ಹೊಳ್ಳಿಗತ್ತಾರೆ ಮತ್ತೆ ಚಾಲು ಮಾಡಿದ್ದಾರೆ. ಮತ್ತು ನಮಗೇನು ಹೇಳ್ತಾರೆ, ನಿಮಗೆ ಯಾವಾರ ಇದ್ರೆ ಕೊಡ್ರಿ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಥರ ನಾವು ಯಾವ ಕೊಟ್ಟಿಲ್ಲ. ಇವತ್ತು BR ಪಾಟೀಲ್ರು ಅವ್ರ ಮನುಷ್ಯರಿಗೆ ಇವತ್ತು ಅವೆಲ್ಲ ಬಾವಿಗಳು ಕೊಟ್ಟರೆ ಯಾರಿಗೆ ರೈತರಿಗೆ ಕೊಡಿ ಮಾಡಿ, ರೈತರಿಗೆ ನಾವು ಬಾವಿ ಮಾಡಬಾರ್ದು ತಮ್ಮದಿಲ್ಲ. ಅದು ನೀವು ಯಾವ ಸ್ಕೀಮ್ದಾಗ ತಂದಿರಿ ಆ ಸ್ಕೀಮ್ದಾಗ ಕೂಲಿ ಮಂದಿಗೆ ಹಚ್ಚಿ ಕೇಸಿಂದ ಇವತ್ತು ಬಾವಿ ಮಾಡಿರಿ, ಮಷಿನ್ ಹಚ್ಚಿ ಬೇಡ ತಂಬೋದೇ ನಮ್ಮದು ಹೇಳೋದು ಉದ್ದೇಶ. ಈಗ ಒಂದು ಎನ್ಕ್ವೈರಿ ಟೀಮ್ ಕಮಿಟಿ ಮಾಡಿದ್ರು. ಆ ಕಮಿಟಿ ಏನು ರಿಪೋರ್ಟ್ ಕೊಡ್ತಪ್ಪ ಅಂತಂದ್ರೆ ಇದು ಮಷೀನಿಂದ ಡಿಗ್ ಮಾಡೋದದ ಮತ್ತು ಬಜೆಟನ್ನು ಕೂಡ ಮಿಸ್ಅಪ್ರೋಪ್ರಿಯೇಟ್ ಆಗ್ಯದ ಅಂತೇಳಿ ರಿಪೋರ್ಟು ಬಂತು ಸರ್ ಅವರು. ಹಿಂಗಾಗಿ ಒಬ್ಬ PDO ಅವ್ರು ಸಸ್ಪೆಂಡ್ ಆದರು. ಮತ್ತು 2 ಕಡೆ ಏನಪ್ಪ ಅಂತಂದ್ರೆ ಏನು ದುಡ್ಡು ಹಾಕಿದಾರಲ್ಲ ಆ ದುಡ್ಡು ರಿಕವರಿಗೂ ಕೂಡ ಆರ್ಡರ್ ಆಯಿತು.